Welcome back to another new episode of Butterfly's Choice. In today's class, we are going to discuss about issue of shares. ನಾವು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಶೇರ್ಸ್ ಅಂತ ಹೇಳಿದ್ರೇನು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಆ ಶೇರ್ಸ್ನ ಹೇಗೆ ಇಶ್ಯೂ ಮಾಡೋದು, ಹೇಗೆ ಕ್ಯಾಪಿಟಲ್ನ ಕಲೆಕ್ಟ್ ಮಾಡೋದು ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಸೊ ಶೇರ್ಸ್ ಮೀನ್ಸ್ ಎ ಶೇರ್ ಇನ್ ದ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ. ಒಂದು ಶೇರ್ ಕ್ಯಾಪಿಟಲಲ್ಲಿ ಒಂದು ಪಾರ್ಟ್ ಆಫ್ ಶೇರ್ನ ಏನಂತ ಹೇಳಿ ಕರೀತಾರೆ, ಶೇರ್ಸ್ ಅಂತ ಹೇಳಿ ಕರೀತಾರೆ. ಶೇರ್ಸ್ನ ಹೇಗೆ ಇಶ್ಯೂ ಮಾಡೋದು ಅಂತ ತಿಳಿಯೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ ಇಶ್ಯೂ ಆಫ್ ಶೇರ್ಸ್ ಬಗ್ಗೆ. ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನು ಮಾಡ್ತಾರೆ, 2 ಅಥವಾ 3 ಜನ ಅಥವಾ 4 ಜನ ಪಾರ್ಟ್ನರ್ಸ್ ಒಂದಾಗಿ ಸೇರಿ ಅವರ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿ ಏನು ಮಾಡ್ತಾರೆ, ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರೀತಾರೆ. ಬಟ್ ಇನ್ ಕೇಸ್ ಆಫ್ ಕಂಪನಿಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಐಡಿಯಾ ಇರುತ್ತೆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲಿಕ್ಕೆ, ಬಟ್ ಅವನ ಹತ್ರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರಲ್ಲ. ಆಗ ಅವನು ಏನು ಮಾಡ್ತಾನೆ, ಅವನು ಬೇರೆ ವ್ಯಕ್ತಿಗಳ ಕೈಯಿಂದ ಕ್ಯಾಪಿಟಲ್ನ ಕಲೆಕ್ಟ್ ಮಾಡ್ತಾನೆ, ಇನ್ವೆಸ್ಟ್ಮೆಂಟ್ನ ಕಲೆಕ್ಟ್ ಮಾಡ್ತಾನೆ. ಅದನ್ನು ಏನು ಹೇಳ್ತಾರೆ, ಕ್ಯಾಪಿಟಲ್ ಆರ್ ಶೇರ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರೆ. ಆ ಕಲೆಕ್ಟ್ ಮಾಡುವ ಐಡಿಯಾ ಕ್ರಿಯೇಟ್ ಆಗಿದ್ದ ವ್ಯಕ್ತಿನ ಏನಂತ ಹೇಳಿ ಕರೀತಾರೆ, ಪ್ರಮೋಟರ್ ಅಂತ ಹೇಳಿ ಕರೀತಾರೆ. ಪ್ರಮೋಟರ್ ಏನು ಮಾಡ್ತಾರೆ, ಅಕಾರ್ಡಿಂಗ್ ಟು ರಿಜಿಸ್ಟ್ರಾರ್ ಆಫ್ ಕಂಪನಿ ಆರ್ ಒ ಸಿ ಕ್ರಿಯೇಟ್ ಮಾಡಿ ರಿಜಿಸ್ಟ್ರೇಷನ್ ಆಫ್ ಕಂಪನಿ ಪ್ರಕಾರ ಕ್ಯಾಪಿಟಲ್ನ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಅ ಪ್ರಮೋಟರ್. ಶೇರ್ಸ್ನ ಕಲೆಕ್ಟ್ ಮಾಡ್ತಾನೆ ಫ್ರಮ್ ಪಬ್ಲಿಕ್. ದಟ್ ಈಸ್ ಆರ್ ಒ ಸಿ ಪ್ರಕಾರ ಅಕಾರ್ಡಿಂಗ್ ಟು ರಿಜಿಸ್ಟ್ರಾರ್ ಆಫ್ ಕಂಪನಿ ಆ್ಯಕ್ಟ್ 2013, ಕಂಪನಿ ಆ್ಯಕ್ಟ್ 2013, ಪ್ರೆಸೆಂಟ್ ಕಂಪನಿ ಆ್ಯಕ್ಟ್ ಇಸ್ ಕಂಪನಿ ಆ್ಯಕ್ಟ್ ಆಫ್ 2013 ಪ್ರಕಾರ ಆರ್ ಒ ಸಿಯಲ್ಲಿ ಏನು ಬರುತ್ತೆ ಆ ರೂಲ್ಸ್ನ ಫಾಲೋ ಮಾಡಿ ಶೇರ್ಸ್ನ ಪಬ್ಲಿಕ್ಗೆ ಇಶ್ಯೂ ಮಾಡ್ತಾನೆ ಪ್ರಮೋಟರ್. ಇದು ಇಂಟ್ರೊಡಕ್ಷನ್ ಆಗಿದೆ ಶೇರ್ಸ್ನ ಹೇಗೆ ಇಶ್ಯೂ ಮಾಡಬೇಕು ಅನ್ನೋದ್ರದ್ದು. ಸೊ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಆ ಪ್ರಮೋಟರ್ 10 lakh rupees ಅವನಿಗೆ ಅವಶ್ಯಕತೆ ಇದೆ. ಅವಾಗ ಏನು ಮಾಡ್ತಾನೆ, ಅವನು ಒಂದು ಶೇರಿಗೆ 10 ರೂಪಾಯಿ ಹಾಗೆ 1 lakh ಶೇರ್ನ ಇಶ್ಯೂ ಮಾಡ್ತಾನೆ. 1 lakh ಶೇರ್ಸ್ at ₹10 ಈಚ್ ಅದನ್ನು ಪಬ್ಲಿಕ್ಗೆ ಇಶ್ಯೂ ಮಾಡ್ತಾನೆ. ಸೊ ಪಬ್ಲಿಕ್ ಏನು ಮಾಡ್ತಾರೆ, ಆ ಶೇರ್ಸ್ನ ಒಂದು ಶೇರಿಗೆ 10 ರೂಪಾಯಿಗೆ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಈಗ ಒಂದು ಶೇರ್ ಬೇಕಂತ ಹೇಳಿದರೆ ನಾನು 10 ರೂಪಾಯಿ ಪೇಮೆಂಟ್ ಮಾಡಿ ಒಂದು ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಇಫ್ ಐ ನೀಡ್ 2 shares, 2 ಶೇರ್ ಬೇಕು ಅಂತ ಹೇಳಿದರೆ 20 rupees ಕೊಟ್ಟು 2 ಶೇರ್ನ, 10 shares ಬೇಕು ಅಂತ ಹೇಳಿದರೆ ಒಂದು ಶೇರ್ಗೆ 10 ರೂಪಾಯಿ ಆಗಿ 10 ಶೇರ್ಗೆ 100 rupees, 100 shares ಬೇಕು ಅಂತ ಹೇಳಿದರೆ 1000 rupees ಹಾಗೆ ಶೇರ್ಸ್ನ ಪರ್ಚೇಸ್ ಮಾಡ್ಬೋದು. ಪ್ರಮೋಟರ್ ಏನು ಮಾಡ್ತಾನೆ, 10 rupeesಗೆ ಒಂದು ಶೇರ್ನ ಇಶ್ಯೂ ಮಾಡ್ತಾನೆ. ಆಗ 10 rupeesನ ಎಟ್ ಎ ಟೈಮ್ ಒಂದೇ ಸಲಕ್ಕೆ ಅವನು ಕಲೆಕ್ಟ್ ಮಾಡ್ಕೊಳ್ಳಲ್ಲ, ನಮ್ಮ ಹತ್ರ ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟಲ್ಲಿ ಕಲೆಕ್ಟ್ ಮಾಡ್ತಾನೆ. ಲೆಟ್ ಅಸ್ ಡಿಸ್ಕಸ್ ಡಿಫ್ರೆಂಟ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಒನ್ ಇಸ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ನ ಕೊಡುವಾಗ ಏನು ಮಾಡ್ತಾನೆ, ಫಸ್ಟ್ ಅಮೌಂಟ್ನ ಕಲೆಕ್ಟ್ ಮಾಡ್ತಾನೆ. ಲೆಟ್ ಅಸ್ ಟೇಕ್ 3 rupees. ಔಟ್ ಆಫ್ 10 rupees 3 rupees ಅವನು ಕಲೆಕ್ಟ್ ಮಾಡ್ಕೊಳ್ತಾನೆ. ರಿಮೈನಿಂಗ್ ಎಷ್ಟಿದೆ, 7 rupees ಇದೆ. 7 rupees ನಾವು ಪೇಮೆಂಟ್ ಮಾಡಬೇಕು ಕಂಪನಿಗೆ ಆರ್ ಪ್ರಮೋಟರ್ಗೆ ಪೇಮೆಂಟ್ ಮಾಡಬೇಕು. ಸೆಕೆಂಡ್ ಒನ್ ಇಸ್ ಅಲಾಟ್ಮೆಂಟ್ ಅಂತ ಹೇಳಿದ್ರೇನು, ಆ ಅಪ್ಲಿಕೇಶನ್ ಕೊಟ್ಟಿರ್ತಾನೆ, ನಾವು 3 rupees ಕೊಟ್ಟಿರ್ತೀವಿ. ಆ 3 rupeesಗೆ ನಾವು ಶೇರ್ ಅಲಾಟ್ ಮಾಡ್ತಾನೆ, ನಮಗೆ ಕೊಡ್ತಾನೆ ಶೇರ್. ಆವಾಗ ನಾವೇನಾಗ್ತೀವಿ, ಶೇರ್ ಹೋಲ್ಡರ್ ಆಗ್ತೀವಿ. ಶೇರ್ ಹೋಲ್ಡರ್ ಆಗುವಾಗ ಅಲಾಟ್ಮೆಂಟ್ ಮಾಡುವಾಗ ಇನ್ನು 2 rupees ಕಲೆಕ್ಟ್ ಮಾಡ್ಕೊಳ್ತಾನೆ ನಮ್ಮ ಹತ್ರ. ನೆಕ್ಸ್ಟ್ ಏನು ಮಾಡ್ತಾನೆ, ಫಸ್ಟ್ ಕಾಲ್ ಆರ್ ಸೆಕೆಂಡ್ ಕಾಲ್, ಥರ್ಡ್ ಕಾಲ್, ಫೋರ್ತ್ ಕಾಲ್, ಈ ಥರ ಡಿಫ್ರೆಂಟ್ ಕಾಲ್ ಇರ್ಬೋದು. ಲೆಟ್ಸ್ ಟೇಕ್ ಓನ್ಲಿ 2 calls ಆರ್ 3 calls. ಫಸ್ಟ್ ಕಾಲಲ್ಲಿ 2 rupeesನ ಕಲೆಕ್ಟ್ ಮಾಡ್ಕೊಳ್ತಾನೆ, ಮತ್ತು ಸೆಕೆಂಡ್ ಕಾಲ್ ಆಗುವಾಗ ಮತ್ತೆ 2 rupees, ಮತ್ತು ಫೈನಲ್ ಕಾಲ್ ಅಂತ ಹೇಳಿ 1 rupees. ಹೀಗೆ ಡಿಫ್ರೆಂಟ್ ಟೈಮ್ ಆಗಿ 10 rupeesನ ನಮ್ಮ ಹತ್ರದಿಂದ ಕಲೆಕ್ಟ್ ಮಾಡ್ಕೊಳ್ತಾನೆ. ಈಗ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಪರ್ಸನ್ ಪ್ರಮೋಟರ್ ಡಿಸೈಡ್ ಮಾಡಿದ್ದಾನೆ, ಅವನಿಗೆ 10 lakh rupees ಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಸಮ್ಟೈಮ್ಸ್ ಏನಾದರೂ ಚೇಂಜಸ್, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದರೆ ಹೆಚ್ಚು ಅಮೌಂಟ್ ಬೇಕಾಗ್ಬೋದು. ಆ ಸಂದರ್ಭದಲ್ಲಿ ಮತ್ತೆ ಶೇರ್ನ ಇಶ್ಯೂ ಮಾಡಲಿಕ್ಕೆ ಆಗಲ್ಲ, ಮತ್ತು ಚೇಂಜಸ್ ಮಾಡಲಿಕ್ಕೆ ಆಗಲ್ಲ. ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಬೇಕು ಆ ಅಮೌಂಟ್ ಏನಂತ ಹೇಳಿ ಕರೀತಾರೆ, ರಿಜಿಸ್ಟರ್ಡ್ ಆರ್ ನಾಮಿನಲ್ ಆರ್ ಆಥರೈಸ್ಡ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರೆ. ಈ ಆಥರೈಸ್ಡ್ ಕ್ಯಾಪಿಟಲ್ ಈಗ 10 lakh rupees ನಮಗೆ ಈಗ ಬೇಕಾಗಿರೋದು ಅಂತ ಹೇಳಿ ಪ್ರಮೋಟರ್ ಡಿಸೈಡ್ ಮಾಡಿದ್ದಾನೆ. ಅದನ್ನು ಎಕ್ಸ್ಟ್ರಾ ಆಗಿ ಒಂದು 10 lakh ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕು. ದಟ್ ಈಸ್ 20 lakh ನಾವು
ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. 20 ಲ್ಯಾಕ್ ಶೇರ್ಸ್ನ ಇಶ್ಯೂ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ತಾನೆ. ಬೈ ಇಶ್ಯೂಯಿಂಗ್ ಎ ಡಾಕ್ಯುಮೆಂಟ್ ಕಾಲ್ಡ್ ಅ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಡಾಕ್ಯುಮೆಂಟ್ನ ROC ರಿಜಿಸ್ಟ್ರಾರ್ ಆಫ್ ಕಂಪನಿ ಅಲ್ಲಿ ಸಬ್ಮಿಟ್ ಮಾಡಿ ಶೇರ್ಸ್ನ ಇಶ್ಯೂ ಮಾಡಲಿಕ್ಕೆ ಅಗ್ರಿಮೆಂಟ್ ಮಾಡ್ತಾನೆ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್. ಬೇರೆ ಬೇರೆ ರೀತಿಯಾದ ಕ್ಯಾಪಿಟಲ್ ಇದೆ. ಅದರಲ್ಲಿ ಆಥರೈಸ್ಡ್ ಕ್ಯಾಪಿಟಲ್ ನಾನು ಹೇಳಿದಾಗೆ 20 ಲ್ಯಾಕ್ ಶೇರ್ಸ್ನ ಇಶ್ಯೂ ಮಾಡೋಕ್ಕೆ ಪರ್ಮಿಷನ್ ಆಗಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮಾಡ್ಕೊಳ್ತಾನೆ. ಔಟ್ ಆಫ್ ದ್ಯಾಟ್ ನಮಗೆ ಎಷ್ಟು ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ? 10 ಲ್ಯಾಕ್ ರಿಕ್ವೈರ್ಮೆಂಟ್ ಇದೆ. 10 ಲ್ಯಾಕ್ ರಿಕ್ವೈರ್ಮೆಂಟಿಗೆ ಇಶ್ಯೂ ಮಾಡ್ತಾನೆ, ಅಪ್ಲಿಕೇಶನ್ನ ಇಶ್ಯೂ ಮಾಡ್ತಾನೆ. ಅದನ್ನು ಇಶ್ಯೂಡ್ ಕ್ಯಾಪಿಟಲ್ ಅಂತ ಹೇಳಿ ಕರೀತಾರೆ. ಔಟ್ ಆಫ್ ದ 10 ಲ್ಯಾಕಲ್ಲಿ ಪಬ್ಲಿಕ್ ಎಷ್ಟನ್ನು ಪರ್ಚೇಸ್ ಮಾಡ್ಕೊಳ್ತಾರೆ, ಪಬ್ಲಿಕ್ ಎಷ್ಟು ತಗೊಳ್ತಾರೆ? ಫಾರ್ ಎಕ್ಸಾಂಪಲ್ 7 ಲ್ಯಾಕ್ ತಗೊಳ್ತಾರೆ. 7 ಲ್ಯಾಕ್ ಶೇರ್ಸ್ನ ತಗೊಳ್ತಾರೆ, ಅಪ್ಲಿಕೇಶನ್ನ ತಗೊಳ್ತಾರೆ. ಅದನ್ನು ಏನಂತ ಹೇಳಿ ಕರೀತಾರೆ? ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್. ಪಬ್ಲಿಕ್ ಎಷ್ಟು ತಗೊಳ್ತಾರೆ ಅದನ್ನು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತೇಳಿ ಕರೀತಾರೆ. ಔಟ್ ಆಫ್ ದಟ್ ಸಬ್ಸ್ಕ್ರೈಬ್ ಕ್ಯಾಪಿಟಲ್, ಆ 7 ಲ್ಯಾಕ್ ಕ್ಯಾಪಿಟಲಲ್ಲಿ ಏನು ಮಾಡ್ತಾನೆ ಪ್ರೊಮೋಟರ್? ಏನು ಮಾಡ್ತಾನೆ? ಕಾಲ್ ಮನಿ ಪೇ ಮಾಡಲಿಕ್ಕೆ ಹೇಳ್ತಾನೆ. ಆಗ ದಟ್ ಈಸ್ ಕಾಲ್ಡ್ ಅಪ್ ಕ್ಯಾಪಿಟಲ್. 7 ಲ್ಯಾಕಲ್ಲಿ 5 ಲ್ಯಾಕ್ ರುಪೀಸ್. 7 ಲ್ಯಾಕ್ ರುಪೀಸಲ್ಲಿ ನಾನು ಹೇಳಿದೆ ಡಿಫ್ರೆಂಟ್ ಕಾಲ್ ಮನಿ ಇರುತ್ತೆ. ಈಗ 5 ಲ್ಯಾಕ್ ಮಾತ್ರ ಕಲೆಕ್ಟ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಅಪ್ ಕ್ಯಾಪಿಟಲ್. ಔಟ್ ಆಫ್ ದಟ್ ಕಾಲ್ಡ್ ಅಪ್ ಕ್ಯಾಪಿಟಲ್ 4 ಲ್ಯಾಕ್ ರಿಸೀವ್ಡ್. 4 ಲ್ಯಾಕ್ ಆ ಡೇಟಿಗೆ ಯಾವ ಡೇಟ್ ಮೆನ್ಷನ್ ಮಾಡ್ತಾನೆ ಆ ಡೇಟಿಗೆ 4 ಲ್ಯಾಕ್ ರಿಸೀವ್ಡ್ ಮಾಡ್ತಾನೆ. ದಟ್ ಈಸ್ ನೋನ್ ಆಸ್ ಎ ಪೇಯ್ಡ್ ಅಪ್ capital. So this is a difference between authorized, issued, subscribed, called up and paid up capital. Authorized ಅಂತ ಹೇಳಿದರೆ ಟೋಟಲ್ ಅಪ್ಲಿಕೇಶನ್ನ ಇಶ್ಯೂ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ಳೋದು. ಅದರಲ್ಲಿ ಎಷ್ಟು ಇಶ್ಯೂ ಮಾಡ್ತಾನೆ ಅದನ್ನು ಇಶ್ಯೂಡ್ ಕ್ಯಾಪಿಟಲ್. ಅದರಲ್ಲಿ ಪಬ್ಲಿಕ್ ಎಷ್ಟು ತಗೊಳ್ತಾರೆ ಅದನ್ನ ಸಬ್ಸ್ಕ್ರೈಬ್ಡ್. ಎಷ್ಟು ಮನಿ ರಿಸೀವ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾನೆ ಅದನ್ನು ಕಾಲ್ಡ್ ಅಪ್ ಕ್ಯಾಪಿಟಲ್. ಕಾಲ್ ಮಾಡೋದನ್ನ ಕಾಲ್ಡ್ ಅಪ್ ಕ್ಯಾಪಿಟಲ್. ಎಷ್ಟು ರಿಸೀವ್ ಮಾಡಿದ್ದಾನೆ ಅದನ್ನು ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂತೇಳಿ ಕರೀತಾರೆ. ಸೊ ನಿಮಗೆ ಈ ವಿಡಿಯೋಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಏಕೆ ಇಶ್ಯೂ ಮಾಡೋದು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಪಿಟಲ್ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.